ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಿಶು ಕುಕಿಂಗ್ ಚಾನಲ್. ಮಟನ್ ಮಸಾಲ ಗ್ರೇವಿ ನಾನ್ ವೆಜ್ ಲವರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ 1/2 kg ಅಷ್ಟು ಮಟನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2-3 ಹಸಿಮೆಣ್ಸಿನ್ಕಾಯಿನ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕುಟಾಣಿ ಇದ್ದರೆ ಅದರಲ್ಲಿ ಕುಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀರು ಹಾಕದೆ ರುಬ್ಕೊಬೇಕು. ನೆಕ್ಸ್ಟು ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿದು ಪೇಸ್ಟನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಕಡಾಯಿ ಇಟ್ಟು ಅದಕ್ಕೆ 5-6 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಮಟನ್ ಅಂದಮೇಲೆ ಸ್ವಲ್ಪ ಆಯಿಲ್ ಇದ್ದೇ ಇರುತ್ತೆ. ಇದಕ್ಕೆ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಬೇಕು. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಚಾಪ್ ಮಾಡಿ ನೀಟಾಗಿ ಫ್ರೈ ಮಾಡಬೇಕು. ಅದು ಕಲರ್ ಫುಲ್ ಟ್ರಾನ್ಸ್ಫರ್ ಆಗೋ ಗಂಟ ಚೇಂಜ್ ಮಾಡಿ ನಾವು ರುಬ್ಬಿರೋಂತಹ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಇದಕ್ಕೆ ಹಾಕಿ ಹಸಿ ಸ್ಮೆಲ್ ಹೋಗೋ ಗಂಟ ನೀಟಾಗಿ ಫ್ರೈ ಮಾಡೋಣ. ಅದೆಲ್ಲ ರಾ ಸ್ಮೆಲ್ ಹೋದ್ಮೇಲೆ ನಾವು ತೊಳೆದಿಟ್ಟಿರೋಂತಹ ಮಟನ್ನು ಸೇರಿಸಿ ನೀಟಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡೋಣ. ಇದನ್ನು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿನೂ ಬೇಕಾದರೆ ಒಂದು 5 ನಿಮಿಷ ನೀರೆಲ್ಲ ಬಿಡೋ ತನಕ ಬೇಯಿಸ್ಕೊಬೇಕು ಚೆನ್ನಾಗೆ. ನಾನ್ ವೆಜ್ ಲವರ್ಸ್ಗಂತೂ ಇದು ಮಾಡಿಸ್ದಂಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಲೇಬೇಕು ನೀವು. ಸಿಂಪಲ್ಲಾಗಿರುತ್ತೆ. ಬ್ಯಾಚುಲರ್ಸು, ಬಿಗಿನರ್ಸು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಮಟನ್ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರನ್ನ ಹಾಕಿ ನೀಟಾಗಿ ಫ್ರೈ ಮಾಡೋಣ. ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಚಿಲ್ಲಿ ಕಡಿಮೆನೇ ಹಾಕಿದ್ದೀನಿ ಪೌಡ್ರು. ಲಾಸ್ಟಲ್ಲಿ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಅದರಲ್ಲಿರೋ ನೀರಿನ ಅಂಶ ಅಂದರೆ ಎಣ್ಣೆ ಅಂಶ ಎಲ್ಲ ಬಿಡಬೇಕು. ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡೋಣ. ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸುತ್ತ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ. ಇಲ್ಲಿ ತನಕ ಫ್ರೈ ಆಗಬೇಕು. ನಾವು ಹಾಕಿರೋ ಆನಿಯನ್ನೇ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಫ್ರೈ ಆಗಿಬಿಟ್ಟಿದೆ. ನೆಕ್ಸ್ಟು ನಾನು ಇಲ್ಲಿ 4 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆ ಟೊಮೆಟೊನೂ ಇಲ್ಲಿಗೆ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಆ ಟೊಮೆಟೊ ಎಲ್ಲ ಫುಲ್ ಸ್ಮ್ಯಾಶ್ ಆಗಬೇಕು. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡೋಣ. ಸಂಡೇ ಬಂತು ಅಂದರೆ ನಾನ್ ವೆಜ್ ಅಂತೂ ಎಲ್ಲರ ಮನೇಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ನೋಡಿ, ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನಿಲ್ಲಿ ರುಬ್ಬಿಟ್ಟಿರೋ ಅಂತಹ ಕಾಯಿ ಪೇಸ್ಟು ಏನೂ ಹಾಕಿಲ್ಲ, ಜಸ್ಟ್ ಕಾಯಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಫ್ರೈ ಆದಮೇಲೆ ನಾನು ಬಿಸಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ನೀರೇ ಆ್ಯಡ್ ಮಾಡಬೇಕು. ತಣ್ಣೀರು ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊಬೇಕು. ನನಗಿದು ಇಷ್ಟು ಸಾಕು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಇಷ್ಟಕ್ಕೆ ಹೆಣ್ಣು ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಚೂರು ಆ್ಯಡ್ ಮಾಡ್ಕೊಬೋದು. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ನನಗೆ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತಿತ್ತು, ಸೊ ಹಾಗಾಗಿ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡಿದೆ. 1 ಟೇಬಲ್ ಸ್ಪೂನ್ ಮಟನ್ ಮಸಾಲ ಪುಡಿ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇಷ್ಟಾದಮೇಲೆ 5-6 ವಿಜಿಲ್ ನಾನು ಬೇಯಿಸ್ಕೊತಾ ಇದ್ದೀನಿ. ನೀವು ಮಟನ್ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ವಿಸಿಲ್ ತೆಗೆಸ್ಕೊಬೋದು. ಎಳೆ ಮಟನ್ ಆದರೆ 3 ವಿಜಿಲ್ಗೆ ಬೇಯುತ್ತೆ. ಸ್ವಲ್ಪ ಬಲ್ತಿರೋದ್ರಾದರೆ 4-5 ಬೇಕಾಗುತ್ತೆ. ಒಂದೊಂದು ಸಲ 7-8 ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ ರೆಸಿಪಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ರಿಶು ಕುಕಿಂಗ್ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.